ಹಾಯ್ ಹಲೋ ನಮಸ್ತೆ, ನಾನು ರಾಮ್ ಬಡ್ಗೇರ್. ಹೆಣ್ಣು ಹೊನ್ನು ಮಣ್ಣು, ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ. ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು, ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತಾ? ಇದೇ ಈ ಹೊತ್ತಿನ ವಿಶೇಷ ಪ್ರಜ್ವಲ್ ಫೈಲ್ಸ್. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರದ ಕೇಸ್ನಲ್ಲಿ ಅಪರಾಧಿ ಅಂತ ಕೋರ್ಟ್ ತೀರ್ಪು ನೀಡಿದೆ. ಅಲ್ಲದೆ ತಮ್ಮ ಹುದ್ದೆಯನ್ನ ಬಳಸಿಕೊಂಡು ಅಮಾಯಕಿಯ ಮೇಲೆ ಅತ್ಯಾಚಾರ ಎಸಗಿದ್ದಕ್ಕೆ ಜೀವಾವಧಿ ಶಿಕ್ಷೆ ಕೂಡ ವಿಧಿಸಿದೆ. ಜೊತೆಗೆ ಸುಮಾರು 11 ಲಕ್ಷ ರೂಪಾಯಿಗಳು ಹೆಚ್ಚು ದಂಡ ವಿಧಿಸಲಾಗಿದೆ. ಇಷ್ಟಕ್ಕೂ ಪ್ರಜ್ವಲ್ ರೇವಣ್ಣ ರೇಪ್ ಕೇಸ್ನಲ್ಲಿ ಅಪರಾಧಿ ಅಂತ ಕೋರ್ಟ್ ತೀರ್ಮಾನಿಸಿದ್ದು ಹೇಗೆ ಅಂತ ನೋಡೋಣ ಬನ್ನಿ. ಅದು 2024ರ ಲೋಕಸಭಾ ಚುನಾವಣೆಯ ಸಮಯ. ಭಾರತದಲ್ಲಿ 2ನೇ ಹಂತ ಮತ್ತು ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆಗೆ ರಾಜ್ಯವೇ ಸಿದ್ಧವಾಗಿತ್ತು. ಮತದಾನಕ್ಕೆ ಇನ್ನು ಕೇವಲ 4 ದಿನ ಅನ್ನೋ ಟೈಮ್ನಲ್ಲಿ ಹಾಸನದ ಹಾದಿ ಬೀದಿಗಳಲ್ಲಿ ಪೆನ್ ಡ್ರೈವ್ಗಳನ್ನು ಹಂಚಿಕೆ ಮಾಡಿದ್ರು. ಇದರಲ್ಲಿದ್ದ ವಿಡಿಯೋಗಳನ್ನು ನೋಡಿದ ಜನ ಹೌಹಾರಿದ್ರು. ಇದರಲ್ಲಿ ಪ್ರಜ್ವಲ್ ರೇವಣ್ಣನ ಕಾಮಕಾಂಡ ಇತ್ತು. ಇದು ಬಯಲಾಗ್ತಾ ಇದ್ದಂತೆ ರಾಜ್ಯಾದ್ಯಂತ ಕಾಮಿ ಪ್ರಜ್ವಲ್ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸಿದ್ರು. ವಿಡಿಯೋಗಳು ರಾಜ್ಯದಲ್ಲಿ ಸದ್ದು ಮಾಡ್ತಿದ್ದಂತೆ ಏಪ್ರಿಲ್ 26, 2024ರಂದು ಮತದಾನ ಮಾಡಿದ್ದ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿದ್ದ. ಕೊನೆಗೂ ರೇಪಿಸ್ಟ್ ಪ್ರಜ್ವಲ್ ರೇವಣ್ಣಗೆ ಜೈಲು ಕಾಯಂ. ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿಗೆ ಜೀವಾವಧಿ ಶಿಕ್ಷೆ. ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರ್ತಾ ಇದ್ದಂತೆ ಎಚ್ಚೆತ್ತ ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಿತ್ತು. ಅಲ್ಲದೆ ಪ್ರಜ್ವಲ್ ರೇವಣ್ಣನಿಂದ ಅತ್ಯಾಚಾರಕ್ಕೆ ಒಳಗಾದವರು ಎಸ್ಐಟಿಗೆ ದೂರು ನೀಡಿ ಅಂತ ಸರ್ಕಾರ ಮನವಿ ಮಾಡಿತ್ತು. ಇದನ್ನ ಆಧರಿಸಿ ಪ್ರಜ್ವಲ್ ರೇವಣ್ಣ ಹೊಳೆ ನರಸೀಪುರದಲ್ಲಿರೋ ತಮ್ಮ ಗನ್ನಿಕಾಡ ಫಾರ್ಮ್ ಹೌಸ್ನಲ್ಲಿ ಮನೆ ಕೆಲಸ ಮಾಡ್ತಿದ್ದ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿದ್ದೇ ಅಲ್ಲದೆ ಅದನ್ನ ವಿಡಿಯೋ ಕೂಡ ಮಾಡಿಕೊಂಡಿದ್ದಾನೆ. ಹೀಗೆ ವಿಡಿಯೋ ಮಾಡಿಕೊಂಡಿದ್ದ ವಿಡಿಯೋ ತೋರಿಸಿ ಪದೇ ಪದೇ ಅತ್ಯಾಚಾರ ಎಸಗಿದ್ದ ಅಂತ ಆರೋಪಿಸಿ ಒಬ್ಬ ಸಂತ್ರಸ್ತೆ ಮೇ 5, 2024ರಂದು ಎಸ್ಐಟಿ ಕಚೇರಿಗೆ ಬಂದು ದೂರು ನೀಡಿದ್ಲು. ಯಾವಾಗ ಕೆಆರ್ ನಗರ ಮೂಲದ ಸಂತ್ರಸ್ತೆ ದೂರು ನೀಡಿದ್ಲೋ ಎಸ್ಐಟಿ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ರು. ತಕ್ಷಣವೇ ಮಹಿಳೆಗೆ ಭದ್ರತೆ ಒದಗಿಸಿದ್ದಲ್ಲದೆ ಆಕೆಯ ಹೇಳಿಕೆಯನ್ನ ಕೂಡ ದಾಖಲಿಸಿಕೊಂಡಿದ್ರು. ಆರಂಭದಲ್ಲಿ ಎಸ್ಐಟಿ ಎದುರು ಐಪಿಸಿ ಸೆಕ್ಷನ್ 161 ಅಡಿ ಹೇಳಿಕೆ ದಾಖಲು ಮಾಡಿಕೊಂಡಿದ್ರು. ಬಳಿಕ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮ್ಯಾಜಿಸ್ಟ್ರೇಟ್ ಎದುರು ಐಪಿಸಿ ಸೆಕ್ಷನ್ 164 ಅಡಿ ಸಂತ್ರಸ್ತೆಯ ಹೇಳಿಕೆ ದಾಖಲು ಮಾಡಲಾಗಿತ್ತು. ಇದಾದ ಬಳಿಕ ಹೊಳೆ ನರಸೀಪುರದ ಗನ್ನಿಕಾಡ ಫಾರ್ಮ್ ಹೌಸ್, ಬೆಂಗಳೂರಿನ ಬಸವನಗುಡಿಯ ಪ್ರಜ್ವಲ್ ಮನೆಯಲ್ಲಿ ಮಹಜರು ಮಾಡಿ ಹಲವು ಸಾಕ್ಷ್ಯಗಳನ್ನ ಸಂಗ್ರಹಿಸಿದ್ರು. ಇಷ್ಟೆಲ್ಲ ಆಗ್ತಿದ್ದಂತೆ ಮೇ 31, 2024ರಲ್ಲಿ ವಿದೇಶಕ್ಕೆ ಹೋಗಿದ್ದ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ವಾಪಸ್ ಬಂದಿದ್ದ. ಹೀಗೆ ವಾಪಸ್ ಬಂದಿದ್ದ ಪ್ರಜ್ವಲ್ ರೇವಣ್ಣನನ್ನ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಎಸ್ಐಟಿ ಪೊಲೀಸರು ವಶಕ್ಕೆ ಪಡೆದಿದ್ರು. ಪ್ರಜ್ವಲ್ ರೇವಣ್ಣ ವಿರುದ್ಧ 4 ಪ್ರತ್ಯೇಕ ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದ್ವು. ಇದರಲ್ಲಿ ಒಂದು ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣನನ್ನ ಬಂಧಿಸಲಾಗಿತ್ತು. ಆತನಿಗೆ ಜೂನ್ 6, 2024ರವರೆಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿತ್ತು. ಇದನ್ನ ಜೂನ್ 10, 2024ರವರೆಗೆ ವಿಸ್ತರಣೆ ಮಾಡಲಾಗಿತ್ತು.
ಹೀಗೆ ಬೇರೊಂದು ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದ ಪ್ರಜ್ವಲ್ ರೇವಣ್ಣನನ್ನ ಮನೆ ಕೆಲಸದಾಕೆ ರೇಪ್ ಕೇಸ್ನಲ್ಲಿ ಎಸ್ಐಟಿ ಪೊಲೀಸರು ಬಾಡಿ ವಾರೆಂಟ್ ಪಡೆದು ವಶಕ್ಕೆ ಪಡೆದಿದ್ರು. ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣನನ್ನ ವಶಕ್ಕೆ ಪಡೆದ ಪೊಲೀಸರು ಅತ್ಯಂತ ವೇಗವಾಗಿ ತನಿಖೆ ನಡೆಸಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ರು. ಎಸ್ಐಟಿ ತಂಡ ಅತ್ಯಂತ ತ್ವರಿತವಾಗಿ ಚಾರ್ಜ್ ಶೀಟ್ ಸಲ್ಲಿಸಿದ ಬಳಿಕ ಕೋರ್ಟ್ ಕೂಡ ಈ ಪ್ರಕರಣದ ವಿಚಾರಣೆಯನ್ನ ತ್ವರಿತವಾಗಿ ಕೈಗೊಂಡಿತ್ತು. ಈ ವರ್ಷದ ಏಪ್ರಿಲ್ ತಿಂಗಳ ಆರಂಭದಲ್ಲಿ ಪ್ರಜ್ವಲ್ ವಿರುದ್ಧ ಆರೋಪಗಳನ್ನ ಹೊರಿಸಿತು. ಇದಾದ 4 ತಿಂಗಳು ನಿರಂತರ ವಿಚಾರಣೆ ನಡೆಸಿದ ನ್ಯಾಯಾಲಯ ಪ್ರಜ್ವಲ್ನನ್ನ ಕಾಯಂ ಆಗಿ ಜೈಲು ಹಕ್ಕೆ ಮಾಡಿದೆ. ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ಅಪರಾಧಿ ಅಂತ ತೀರ್ಪು ನೀಡಿರೋದೇ ಅಲ್ಲದೆ ಜೀವಾವಧಿ ಶಿಕ್ಷೆ ಕೂಡ ವಿಧಿಸಿದೆ. ಜೀವಾವಧಿ ಶಿಕ್ಷೆ ಜೊತೆ 11,60,000 ದಂಡ. ಸಂತ್ರಸ್ತೆಗೆ 11,25,000 ರೂಪಾಯಿ ಪರಿಹಾರ. ಪ್ರಜ್ವಲ್ ರೇವಣ್ಣ ರೇಪ್ ಕೇಸ್ನಲ್ಲಿ ಅಪರಾಧಿ ಅಂತ ಕೋರ್ಟ್ ತೀರ್ಪು ನೀಡಿದೆ. ಜೊತೆಗೆ ಜೀವಾವಧಿ ಶಿಕ್ಷೆಯನ್ನ ಕೂಡ ವಿಧಿಸಿದೆ. ಜೀವಾವಧಿ ಶಿಕ್ಷೆ ವಿಧಿಸೋ ಜೊತೆಗೆ ಪ್ರಜ್ವಲ್ ರೇವಣ್ಣಗೆ ಸುಮಾರು 11,60,000 ರೂಪಾಯಿ ದಂಡವನ್ನು ವಿಧಿಸಿದೆ. ಪ್ರಜ್ವಲ್ ವಿರುದ್ಧ ಸುಮಾರು 8 ವಿವಿಧ ಸೆಕ್ಷನ್ಗಳ ಅಡಿ ಪ್ರಕರಣ ದಾಖಲಾಗಿತ್ತು. ಈ 8 ಸೆಕ್ಷನ್ಗಳಡಿ ದಂಡ ವಿಧಿಸಲು ಅವಕಾಶ ಇತ್ತು. ಇದನ್ನ ಪರಿಗಣಿಸಿ ನ್ಯಾಯಾಲಯ ಶಿಕ್ಷೆಯ ಜೊತೆಗೆ ದಂಡ ಕೂಡ ವಿಧಿಸಿದೆ. ಹೀಗೆ ಪ್ರಜ್ವಲ್ ಪಾವತಿಸುವ ದಂಡದಲ್ಲಿ ಸಂತ್ರಸ್ತೆಗೆ 11,25,000 ರೂಪಾಯಿ ಪರಿಹಾರಕ್ಕೆ ಆದೇಶಿಸಿದೆ. ಪ್ರಜ್ವಲ್ ವಿರುದ್ಧ ಕಾರು ಡ್ರೈವರ್ ಕಾರ್ತಿಕ್ ಪ್ರಮುಖ ಸಾಕ್ಷಿ. ಫ್ಯಾನ್ಸಿ ನಂಬರ್ಗಳ ಚಟ ಪ್ರಜ್ವಲ್ ರೇವಣ್ಣಗೆ ಅದೇ ಕಂಟಕ. ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಸಂತ್ರಸ್ತೆಯ ಜೊತೆಗೆ ಆತನ ಕಾರು ಡ್ರೈವರ್ ಕಾರ್ತಿಕ್ ಪ್ರಮುಖ ಸಾಕ್ಷಿ ಅಂತ ನ್ಯಾಯಾಲಯ ಪರಿಗಣಿಸಿದೆ. ಪ್ರಜ್ವಲ್ ರೇವಣ್ಣಗೆ ಸೇರಿದ್ದು ಎನ್ನಲಾದ ಅತ್ಯಾಚಾರದ ವಿಡಿಯೋಗಳ ಬಗ್ಗೆ ಮೊದಲು ಗೊತ್ತಾಗಿದ್ದು ಕಾರು ಡ್ರೈವರ್ ಕಾರ್ತಿಕ್ಗೆ ಗೊತ್ತಾಗಿತ್ತು. ಇದನ್ನ ಪ್ರಜ್ವಲ್ ತಾಯಿ ಭವಾನಿ ರೇವಣ್ಣ ಗಮನಕ್ಕೂ ತಂದಿದ್ದಂತೆ. ಈ ವಿಚಾರ ಪ್ರಜ್ವಲ್ ರೇವಣ್ಣಗೆ ಗೊತ್ತಾಗಿ ಇಬ್ಬರಿಗೂ ದೊಡ್ಡ ಜಗಳ ಆಗಿತ್ತಂತೆ. ಇದೆಲ್ಲವನ್ನ ಕಾರು ಡ್ರೈವರ್ ಕಾರ್ತಿಕ್ ಕೋರ್ಟ್ನಲ್ಲಿ ಒಪ್ಪಿಕೊಂಡಿದ್ದಾನೆ. ಅಲ್ಲದೆ ತನಗೆ ಅನುಮಾನ ಶುರುವಾದ ಕುರಿತು ಕೂಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾನೆ. ತಾನು ಪ್ರಜ್ವಲ್ ಕಾರು ಚಾಲಕನಾಗಿದ್ದ ವೇಳೆ ಪ್ರಜ್ವಲ್ ಕೆಲವು ವಿಡಿಯೋಗಳನ್ನ ನೋಡ್ತಿದ್ದ. ತಾನೇನಾದ್ರೂ ಆ ವಿಡಿಯೋಗಳನ್ನ ನೋಡೋಕೆ ಪ್ರಯತ್ನ ಮಾಡಿದ್ರೆ ವಿಡಿಯೋ ಕ್ಲೋಸ್ ಮಾಡ್ತಿದ್ದ. ಹೀಗಾಗಿ ನನಗೆ ಅನುಮಾನ ಶುರುವಾಯಿತು. ಕೊನೆಗೆ ಪ್ರಜ್ವಲ್ ಕಾರಿನಲ್ಲಿ ಮೊಬೈಲ್ ಬಿಟ್ಟು ಹೋಗಿದ್ದಾಗ ಆತನ ಮೊಬೈಲ್ನಲ್ಲಿದ್ದ ವಿಡಿಯೋಗಳನ್ನ ನನ್ನ ಮೊಬೈಲ್ಗೆ ಕಳುಹಿಸಿಕೊಂಡಿದ್ದೆ. ತನ್ನ ಮೊಬೈಲ್ ಮೂಲಕ ಭವಾನಿ ರೇವಣ್ಣಗೆ ಮಾಹಿತಿ ನೀಡಿದ್ದೆ. ಆದ್ರೆ ಅವರು ಅದನ್ನ ಗಂಭೀರವಾಗಿ ಪರಿಗಣಿಸಲಿಲ್ಲ. ಕೊನೆಗೆ ಇದು ಪ್ರಜ್ವಲ್ಗೆ ಗೊತ್ತಾಗಿ ನಮ್ಮಿಬ್ಬರ ನಡುವೆ ಗಲಾಟೆ ನಡೀತು ಅಂತ ಸಾಕ್ಷಿ ಹೇಳಿದ್ದಾನೆ. ಕಾರು ಡ್ರೈವರ್ ಕಾರ್ತಿಕ್ ನೀಡಿದ್ದ ಸಾಕ್ಷ್ಯಕ್ಕೂ ಮತ್ತೊಬ್ಬ ಸಾಕ್ಷಿದಾರ ಎಚ್.ಎನ್. ಮಂಜುನಾಥ್ ಹೇಳಿಕೆಗೂ ಕೆಲ ಸಾಮ್ಯತೆಗಳು ಇವೆ. ಈ ಎಚ್.ಎನ್. ಮಂಜುನಾಥ್ ಬೇರಾರೂ ಅಲ್ಲ, ಪ್ರಜ್ವಲ್ ಸೋಷಿಯಲ್ ಮೀಡಿಯಾ ನೋಡಿಕೊಳ್ತಿದ್ದ ವ್ಯಕ್ತಿ. ಅಲ್ಲದೆ ಪ್ರಜ್ವಲ್ಗೆ ಆಗಾಗ ಸಿಮ್ಗಳನ್ನ ಕೂಡ ಪೂರೈಸುತ್ತಿದ್ದ. ಪ್ರಜ್ವಲ್ ರೇವಣ್ಣಗೆ ಫ್ಯಾನ್ಸಿ ನಂಬರ್ಗಳ ಚಟ ಇತ್ತು. ಕೊನೆಗೆ ಆತನಿಗಿದ್ದ ಈ ಚಟವೇ ಕಂಟಕವಾಗಿ ಪರಿಣಮಿಸಿದೆ. ಅದರಲ್ಲೂ 8055 ಅಂದ್ರೆ ಭಾರಿ ಹುಚ್ಚು ಇತ್ತಂತೆ. ಇದನ್ನೇ ಪ್ರಾಸಿಕ್ಯೂಷನ್ ಪರ ವಕೀಲರು ಪ್ರಮುಖ ಅಸ್ತ್ರ ಮಾಡಿಕೊಂಡಿದ್ದಾರೆ. ಇದನ್ನ ಕೆಲವರು ಬಾಸ್ ಅನ್ನೋ ರೀತಿ ಬಳಸ್ತಾರಂತೆ. ಅಲ್ಲದೆ ಪ್ರಜ್ವಲ್ ಮೊಬೈಲ್ ಪಾಸ್ವರ್ಡ್ ಕೂಡ 8055 ಆಗಿತ್ತು ಅಂತ ಕಾರ್ತಿಕ್ ಹೇಳಿದ್ದಾನೆ.
ನೋಡಿದ್ರೆ ಈ ಫ್ಯಾನ್ಸಿ ನಂಬರ್ ಚಟ ಪ್ರಜ್ವಲ್ಗೆ ಕಂಟಕವಾಗಿ ಪರಿಣಮಿಸಿದೆ. ಪ್ರಜ್ವಲ್ ರೇವಣ್ಣ ಅಪರಾಧಿ ಅಂತ ತೀರ್ಪು ನೀಡುವುದಕ್ಕೆ ನ್ಯಾಯಾಧೀಶರಾದ ಸಂತೋಷ್ ಗಜಾನನ್ ಭಟ್ ಹಲವು ಸಾಕ್ಷ್ಯಗಳನ್ನು ನಮೂದಿಸಿದ್ದಾರೆ. ಅದರಲ್ಲೂ ಯಾವ ವಿಡಿಯೋದಲ್ಲಿಯೂ ಪ್ರಜ್ವಲ್ ಮುಖ ಕಂಡಿರಲಿಲ್ಲ. ಜೊತೆಗೆ ವಿಡಿಯೋದಲ್ಲಿ ಸಂಭಾಷಣೆ ವೇಳೆ ಧ್ವನಿ ಬದಲಾಗಿತ್ತು. ವಿಡಿಯೋದಲ್ಲಿರುವುದು ಪ್ರಜ್ವಲ್ ಅನ್ನೋದನ್ನು ದೃಢಪಡಿಸಲು ಅತ್ಯಾಧುನಿಕ ತಂತ್ರಜ್ಞಾನ ಬಳಸಲಾಗಿದೆ. ಇದರಿಂದಾಗಿ ಪ್ರಜ್ವಲ್ಗೆ ಶಿಕ್ಷೆ ಆಗುವಂತೆ ಆಗಿದೆ. ಅದರ ಡೀಟೇಲ್ಸ್ ಇಲ್ಲಿದೆ. ಏಪ್ರಿಲ್ 22, 2024ರಂದು ಮೊದಲ ಬಾರಿಗೆ ಪ್ರಜ್ವಲ್ ರೇವಣ್ಣ ಕಾಮದಾಟದ ವಿಡಿಯೋಗಳು ವೈರಲ್ ಆಗಿದ್ವು. ಆದರೆ ಯಾವ ವಿಡಿಯೋದಲ್ಲಿಯೂ ಪ್ರಜ್ವಲ್ ಮುಖ ಮಾತ್ರ ಇರಲಿಲ್ಲ. ಕುತ್ತಿಗೆಯಿಂದ ಕೆಳಗೆ ಮಾತ್ರ ಪ್ರಜ್ವಲ್ ವಿಡಿಯೋ ಮಾಡಿದ್ದ. ಜೊತೆಗೆ ವಿಡಿಯೋಗಳಲ್ಲಿ ಧ್ವನಿ ಬದಲಾವಣೆ ಮಾಡಿ ಮಾತನಾಡಿದ್ದ. ಆದರೂ ಸಹ ಅದು ಪ್ರಜ್ವಲ್ ಧ್ವನಿ ಅಂತ ಕೆಲವರು ವಾದ ಮಾಡಿದ್ರು. ಇನ್ನು ಕೆಲವರು ಅದು ಪ್ರಜ್ವಲ್ ಧ್ವನಿಯಲ್ಲ ಅಂತ ವಾದಿಸಿದ್ರು. ಹೀಗಾಗಿ ವಿಡಿಯೋದಲ್ಲಿರೋದು ಸ್ವತಃ ಪ್ರಜ್ವಲ್ ಅಂತ ಪ್ರೂವ್ ಮಾಡೋದು SIT ತಂಡಕ್ಕೆ ಸವಾಲಾಗಿತ್ತು. ಆದರೆ ಇದನ್ನು ಪ್ರೂವ್ ಮಾಡುವಲ್ಲಿ BK ಸಿಂಗ್ ನೇತೃತ್ವದ SIT ಯಶಸ್ವಿಯಾಗಿದೆ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಗೆದ್ದ SIT ತಂಡ. ಜನನೇಂದ್ರಿಯ ಹೊಂದಾಣಿಕೆಯಿಂದ ಪ್ರಜ್ವಲ್ ಫಿಟ್. ಪ್ರಜ್ವಲ್ ಅತ್ಯಾಚಾರದ ವಿಡಿಯೋಗಳು ವೈರಲ್ ಆದ ಬಳಿಕ ಕೆಲವರು ವಿಡಿಯೋದಲ್ಲಿರುವುದು ಪ್ರಜ್ವಲ್ ಅಲ್ಲವೇ ಅಲ್ಲ ಅಂತ ವಾದ ಮಾಡಿದ್ರು. ಅದರಲ್ಲೂ ಯಾವ ವಿಡಿಯೋದಲ್ಲೂ ಪ್ರಜ್ವಲ್ ಮುಖವೇ ಕಂಡಿರಲಿಲ್ಲ. ಹೀಗಾಗಿ ವಿಡಿಯೋದಲ್ಲಿರೋದು ಸ್ವತಃ ಪ್ರಜ್ವಲ್ ಅಂತ ಪ್ರೂವ್ ಮಾಡಬೇಕಿತ್ತು. ಇದಕ್ಕಾಗಿ SIT ತಂಡ ಜಾಗತಿಕವಾಗಿ ಬಳಕೆಯಲ್ಲಿರುವ ಅತ್ಯಾಧುನಿಕ ತಂತ್ರಜ್ಞಾನದ ಮೊರೆ ಹೋಗಿತ್ತು. ಸಾಮಾನ್ಯವಾಗಿ ಮಕ್ಕಳ ಅಶ್ಲೀಲ ವಿಡಿಯೋಗಳನ್ನು ಮಾಡೋ ಸೈಬರ್ ಕ್ರಿಮಿನಲ್ಗಳ ಪತ್ತೆಗೆ ಬಳಸಲಾಗೋ ಜನನೇಂದ್ರಿಯಗಳ ಹೊಂದಾಣಿಕೆ ತಂತ್ರಜ್ಞಾನ ಬಳಸಿಕೊಳ್ಳಲಾಗಿದೆ. ಜನನೇಂದ್ರಿಯಗಳ ಹೊಂದಾಣಿಕೆ ತಂತ್ರಜ್ಞಾನ ಅಂದರೆ ಇಂಗ್ಲಿಷ್ನಲ್ಲಿ ಅನಾಟಮಿಕಲ್ ಕಂಪ್ಯಾರಿಸನ್ಸ್ ಆಫ್ ಜೆನೆಟಿಕಲ್ ಫೀಚರ್ಸ್ ಟೆಕ್ನಿಕ್ ಬಳಸಿದ್ರು. ಇದರಲ್ಲಿ ವಿಡಿಯೋದಲ್ಲಿರೋ ಫ್ರೇಮ್ ಟು ಫ್ರೇಮ್ ಚಿತ್ರಗಳನ್ನು ಹೈ ರೆಸಲ್ಯೂಷನ್ ಚಿತ್ರಗಳನ್ನಾಗಿ ಸೆರೆ ಹಿಡಿಯಲಾಗುತ್ತೆ. ಬಳಿಕ ಆರೋಪಿಯ ಜನನೇಂದ್ರಿಯಗಳ ಜೊತೆಗೆ ಹೊಂದಾಣಿಕೆ ಮಾಡಲಾಗುತ್ತೆ. ಇದಾದ ಬಳಿಕ ಚರ್ಮ ತಜ್ಞರು, ಮೂತ್ರ ತಜ್ಞರು ಎರಡನ್ನೂ ಪರಿಶೀಲನೆ ಮಾಡ್ತಾರೆ. ಈ ತಂತ್ರಜ್ಞಾನ ಬಳಸಿ ವಿಡಿಯೋದಲ್ಲಿರೋದು ಪ್ರಜ್ವಲ್ ಅನ್ನೋದನ್ನ SIT ತಂಡ ಖಚಿತಪಡಿಸಿಕೊಂಡಿತ್ತು. ಮುಖ ಕಾಣದಿದ್ದರೂ ವಿಡಿಯೋದಲ್ಲಿ ಕಂಡಿದ್ವು ಕೈಕಾಲುಗಳು. ಕೈಕಾಲು ಹೊಂದಾಣಿಕೆಯಾಗಿ ಲಾಕ್ ಆದ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ಅತ್ಯಾಚಾರದ ವಿಡಿಯೋಗಳಲ್ಲಿ ಎಲ್ಲಿಯೂ ಮುಖ ಕಾಣದಂತೆ ಎಚ್ಚರಿಕೆ ವಹಿಸಿದ್ದ. ಆದರೆ ವಿಡಿಯೋಗಳಲ್ಲಿ ಆತನ ಕೈಕಾಲುಗಳು ಕಾಣಿಸಿಕೊಂಡಿದ್ವು. ವಿಡಿಯೋದಲ್ಲಿ ಕಾಣಿಸಿಕೊಂಡಿದ್ದ ಕೈಕಾಲುಗಳಿಗೂ ಪ್ರಜ್ವಲ್ ಕೈಕಾಲುಗಳಿಗೂ ಹೊಂದಾಣಿಕೆಯಾಗಿತ್ತು. ಜನನೇಂದ್ರಿಯಗಳ ಹೊಂದಾಣಿಕೆ, ಕೈಕಾಲುಗಳ ಹೊಂದಾಣಿಕೆ ಆದ ಬಳಿಕ ವಿಡಿಯೋದಲ್ಲಿರೋದು ಸ್ವತಃ ಪ್ರಜ್ವಲ್ ಅನ್ನೋದು SIT ತಂಡಕ್ಕೆ ಕನ್ಫರ್ಮ್ ಆಗಿತ್ತು. ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದ ಚಾರ್ಜ್ ಶೀಟ್ನಲ್ಲಿ SIT ತಂಡ ಯಾವುದೇ ಅನುಮಾನಕ್ಕೆ ಎಡೆಯಿಲ್ಲದಂತೆ ರುಜುವಾತು ಮಾಡಿತ್ತು. ಇದನ್ನ ಪರಿಗಣಿಸಿದ ಕೋರ್ಟ್ ಪ್ರಜ್ವಲ್ ಅಪರಾಧಿ ಅಂತ ತೀರ್ಪು ನೀಡಿದೆ. ಪ್ರಜ್ವಲ್ ರೇವಣ್ಣಗೆ ಮಾರಕವಾದ ತಡೆಯಾಜ್ಞೆ ಆದೇಶ.
ಕಾರ್ತಿಕ್ ವಿಡಿಯೋ ಹರಿಬಿಡದಂತೆ ಸ್ಟೇ ತಂದಿದ್ದ ಪ್ರಜ್ವಲ್. ಹೇಳಬೇಕು ಅಂದ್ರೆ ಪ್ರಜ್ವಲ್ ರೇವಣ್ಣ ಅತ್ಯಾಚಾರದ ವಿಡಿಯೋಗಳು 2023ರಲ್ಲಿಯೇ ಹೊರಬರಬೇಕಿತ್ತು. ಆದರೆ ತನ್ನ ವಿಡಿಯೋಗಳು ಕಾರ್ತಿಕ್ ಕೈ ಸೇರಿವೆ ಅಂತ ಗೊತ್ತಾದ ತಕ್ಷಣ ಪ್ರಜ್ವಲ್ ರೇವಣ್ಣ 2023ರಲ್ಲಿ ಬೆಂಗಳೂರಿನ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ಕೋರ್ಟ್ನಿಂದ ತಡೆಯಾಜ್ಞೆ ತಂದಿದ್ದ. ಇದರಲ್ಲಿ ಕಾರು ಡ್ರೈವರ್ ಕಾರ್ತಿಕ್ 88ನೇ ಪ್ರತಿವಾದಿಯಾಗಿದ್ದ. ಕಾರ್ತಿಕ್ ವಿಡಿಯೋ ಹರಿಬಿಡದಂತೆ ಪ್ರಜ್ವಲ್ ಸ್ಟೇ ತಂದಿದ್ದ. ಇದನ್ನ ಕೂಡ ನ್ಯಾಯಾಲಯ ಗಂಭೀರವಾಗಿ ಪರಿಗಣಿಸಿದೆ. ಕೋರ್ಟ್ ಮೆಟ್ಟಿಲೇರಿದ್ದ ಪ್ರಜ್ವಲ್ ತನ್ನ ವಿರುದ್ಧ ತಿರುಚಿರುವ ಮತ್ತು ಎಡಿಟ್ ಮಾಡಿರೋ ವಿಡಿಯೋಗಳನ್ನು ಹರಿಬಿಡುವ ಷಡ್ಯಂತ್ರ ನಡೆಸಿದ್ದಾರೆ ಅಂತ ಆರೋಪಿಸಿದ್ದ. ಹೀಗಾಗಿ ಈ ವಿಡಿಯೋ ಪ್ರಜ್ವಲ್ನದ್ದೇ ಅಂತ ಕೋರ್ಟ್ ನಿರ್ಧಾರಕ್ಕೆ ಬರಲು ಕಾರಣವಾಗಿರೋ ಸಾಧ್ಯತೆಗಳಿವೆ ಅಂತ ಕಾನೂನು ತಜ್ಞರು ಹೇಳಿದ್ದಾರೆ. ಪ್ರಜ್ವಲ್ ವಿರುದ್ಧ ಸಾಕ್ಷ್ಯ ಒದಗಿಸಿದ ಎಫ್ಎಸ್ಎಲ್ ತಜ್ಞರು. ವಿಡಿಯೋಗಳು ಒರಿಜಿನಲ್ ಎಂದು ಎಫ್ಎಸ್ಎಲ್ ವರದಿ. ಆರಂಭದಿಂದಲೂ ವಿಡಿಯೋದಲ್ಲಿರೋದು ತಾನಲ್ಲವೇ ಅಲ್ಲ, ತನ್ನ ತಿರುಚಿದ ದೃಶ್ಯಗಳನ್ನ ವಿಡಿಯೋದಲ್ಲಿ ಎಡಿಟ್ ಮಾಡಲಾಗಿದೆ ಅಂತ ಪ್ರಜ್ವಲ್ ರೇವಣ್ಣ ಪರ ವಾದಿಸಿದ್ರು. ಆದರೆ ವಿಧಿವಿಜ್ಞಾನ ತಜ್ಞರು ಮಾತ್ರ ಇದಕ್ಕೆ ವಿರುದ್ಧವಾಗಿ ವರದಿ ನೀಡಿದ್ರು. ಯಾವ ವಿಡಿಯೋ ಕೂಡ ಎಡಿಟ್ ಆಗಿಲ್ಲ. ಇರೋ 4 ವಿಡಿಯೋದಲ್ಲಿ ಒಂದರಲ್ಲಿ ಮಾತ್ರ 1 ಸೆಕೆಂಡ್ನಷ್ಟು ಫ್ರೇಮ್ಗಳು ಜಂಪ್ ಆಗಿವೆ. ಉಳಿದ ಎಲ್ಲಾ ವಿಡಿಯೋಗಳು ಒರಿಜಿನಲ್ ಅಂತ ಎಫ್ಎಸ್ಎಲ್ ತಜ್ಞರು ವರದಿ ನೀಡಿದ್ರು. ಪಾಟಿ ಸವಾಲಿನ ವೇಳೆಯೂ ತಜ್ಞರು ತಮ್ಮ ನಿರ್ಧಾರಕ್ಕೆ ಬದ್ಧರಾಗಿದ್ರು. ಇದು ಪ್ರಜ್ವಲ್ ರೇವಣ್ಣ ಪಾಲಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿತ್ತು. ನ್ಯಾಯಾಧೀಶ ಸಂತೋಷ್ ಗಜಾನನ್ ಭಟ್ ತೀರ್ಪು ನೀಡುವ ವೇಳೆ ಇದನ್ನ ಸಹ ಉಲ್ಲೇಖಿಸಿದ್ದಾರೆ. ತೀರ್ಪು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಲು ಪ್ರಜ್ವಲ್ ಸಿದ್ಧತೆ. ಹೈಕೋರ್ಟ್ನಲ್ಲಿಯೂ ಹಿನ್ನಡೆಯಾದ್ರೆ ಸುಪ್ರೀಂ ಮೊರೆ. ಪ್ರಜ್ವಲ್ ರೇವಣ್ಣ ಅಪರಾಧಿ ಅಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪು ನೀಡಿದೆ. ಕೋರ್ಟ್ ತೀರ್ಪು ನೀಡುತ್ತಿದ್ದಂತೆ ರೇಪಿಸ್ಟ್ ಪ್ರಜ್ವಲ್ ಕಟ್ಟಕಟ್ಟೆಯಲ್ಲಿಯೇ ಕಣ್ಣೀರಿಟ್ಟಿದ್ದ. ಇನ್ನು ಶನಿವಾರ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿದ ಬಳಿಕ ಗೊಳೋ ಅಂತ ಹತ್ತಿದ್ದ. ಕೆಳ ಹಂತದ ನ್ಯಾಯಾಲಯ ದೋಷಿ ಅಂತ ತೀರ್ಪು ನೀಡಿದೆ ಅಂದ್ರೆ ಅದೇ ಫೈನಲ್ ಏನೂ ಅಲ್ಲ. ಪ್ರಜ್ವಲ್ ರೇವಣ್ಣಗೆ ಇನ್ನೂ ನ್ಯಾಯದ ಬಾಗಿಲು ಮುಚ್ಚಿಲ್ಲ. ನ್ಯಾಯಾಲಯದ ತೀರ್ಪು ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಅವಕಾಶ ಇದೆ. ಇದನ್ನ ಬಳಸಿಕೊಳ್ಳೋಕೆ ರೇವಣ್ಣ ಕುಟುಂಬ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಈಗಾಗಲೇ ಹಲವು ಹೈಕೋರ್ಟ್ ನ್ಯಾಯವಾದಿಗಳನ್ನ ಪ್ರಜ್ವಲ್ ಕುಟುಂಬ ಸಂಪರ್ಕಿಸಿ ಮೇಲ್ಮನವಿ ಸಲ್ಲಿಸಲು ಸಿದ್ಧವಾಗಿದೆ. ಸೋಮವಾರ ಬಹುತೇಕ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆಗಳಿವೆ. ಕೋರ್ಟ್ ತೀರ್ಪಿಗೆ ಬದ್ಧ ಎಂದ ನಿಖಿಲ್ ಕುಮಾರಸ್ವಾಮಿ. ಪ್ರಕರಣದ ಬಗ್ಗೆ ಹೆಚ್ಚು ಮಾತನಾಡಲ್ಲ ಎಂದ ಜಾಗ್ವಾರ್. ಕೋರ್ಟ್ ತೀರ್ಪಿನ ಬಗ್ಗೆ ಮಾತನಾಡಿರೋ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ಕೋರ್ಟ್ ತೀರ್ಪಿಗೆ ಎಲ್ಲರೂ ತಲೆಬಾಗಬೇಕು. ನಾನು ಈ ಪ್ರಕರಣದ ಬಗ್ಗೆ ಹೆಚ್ಚಿಗೆ ಮಾತನಾಡಲ್ಲ ಅಂತ ಹೇಳಿದ್ರು. ಈಗ ನಿನ್ನೆ ದಿನ ಸೆಷನ್ಸ್ ಕೋರ್ಟ್ನಲ್ಲಿ ಈಗಾಗಲೇ ಆರ್ಡರ್ಸ್ ಪಾಸ್ ಆಗಿದೆ. ನ್ಯಾಯಾಧೀಶರು ನ್ಯಾಯಾಲಯ ಒಂದು ತೀರ್ಮಾನವನ್ನ ಕೊಟ್ಟಂತ ಸಂದರ್ಭದಲ್ಲಿ ಯಾರೇ ಇದ್ರೂ ತಲೆಬಾಗಬೇಕಾಗ್ತದೆ. ಹಾಗಾಗಿ ಇದ್ರ ಬಗ್ಗೆ ಮತ್ತೆ ಇನ್ನೂ ಹೆಚ್ಚಾಗಿ ವಿಶ್ಲೇಷಣೆ ಮಾಡ್ತಕ್ಕಂಥ ಅಗತ್ಯತೆ ನನಗಂತೂ ಕಾಣ್ತದೆ. ಅವ್ರ ಮೇಲೆ ಆರೋಪ ಬಂದಂತ ಸಂದರ್ಭದಲ್ಲಿ ಪಕ್ಷದ ವರಿಷ್ಠರು ಅವ್ರನ್ನ ಸಸ್ಪೆನ್ಷನ್ ಅಲ್ಲಿ ಇಟ್ಟಿದ್ರು. ಆಗಿನ್ನೂ ಅಪರಾಧಿ ಅಲ್ವೋ ಅಂತಕ್ಕಂಥದ್ದು ತೀರ್ಪು ಬಂದಿರಲಿಲ್ಲ. ಹಾಗಾಗಿ ಇದರಲ್ಲಿ ನಿಮಗೆ ಒಂದು ಸ್ಪಷ್ಟತೆ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇದಕ್ಕಿಂತ ನಾನು ಹೆಚ್ಚು ಇದ್ರ ಬಗ್ಗೆ ವಿಷಯದ ಬಗ್ಗೆ ಇನ್ನೇನು ಪ್ರಸ್ತಾವನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಒಟ್ಟಾರೆಯಾಗಿ ಅತ್ಯಾಚಾರದ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅಪರಾಧಿ ಅಂತ ಕೋರ್ಟ್ ತೀರ್ಪು ನೀಡಿ ಆಗಿದೆ.
ಈ ಮೂಲಕ ರಾಜ್ಯದ ಇತಿಹಾಸದಲ್ಲಿಯೇ ಮಾಜಿ ಸಂಸದರೊಬ್ಬರು ಅತ್ಯಾಚಾರ ಪ್ರಕರಣದಲ್ಲಿ ಅಪರಾಧಿ ಅಂತ ಘೋಷಿತವಾಗಿ ಜೈಲು ಸೇರಿದ್ದಾರೆ. ಈ ಮೂಲಕ ಕರಾಳ ಇತಿಹಾಸಕ್ಕೆ ಮುನ್ನುಡಿ ಬರೆದಿದ್ದಾರೆ. ಆದರೆ ಕೆಳ ಹಂತದ ನ್ಯಾಯಾಲಯದ ತೀರ್ಪು ಅಂತಿಮವಲ್ಲ. ತೀರ್ಪು ಪ್ರಶ್ನಿಸಲು ಪ್ರಜ್ವಲ್ಗೆ ಇನ್ನೂ ಅವಕಾಶ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ನಿರ್ದೋಷಿಯಾಗಿ ಕಳಂಕದಿಂದ ಹೊರಬರ್ತಾರಾ ಇಲ್ಲವೇ ದೋಷಿಯಾಗಿ ಜೈಲು ವಾಸಿಯಾಗ್ತಾರಾ ಅಂತ ಕಾದು ನೋಡಬೇಕಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.